ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಅಕ್ಷಯ ತೃತೀಯದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ ಹೇಗಿದೆ. ಬೆಳಗ್ಗೆ 5 ಗಂಟೆಗೆ ಎದ್ದಿದ್ದೆ. ಕತ್ಲು ಇನ್ನೂ ಬೆಳಕು ಕೂಡ ಆಗಿರಲಿಲ್ಲ. ಸರಿ, ಒಳಗಡೆ ಕೆಲಸ ಮಾಡ್ಕೊಳ್ಳೋಣ, ಆಮೇಲೆ ಆಚೆ ಮಾಡ್ಕೊಳ್ಳೋಣ ಅಂಥೇಳಿ ಒಂದು ಸ್ವಲ್ಪ ಬೆಳಕಾಗಲಿ. ಕತ್ಲು ಫುಲ್ ಅಲ್ವಾ, ಇರೋ ಲೈಟೂ ಸರಿಯಾಗಿ ಬೆಳಕಿಲ್ಲ. ಆಚೆ ಸ್ವಲ್ಪನೇ ಬೆಳಕು. ಸರಿ ಅಂತ ಒಳಗಡೆ ಬಂದು ಇಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸಿ ಆಮೇಲೆ ಆಚೆ ಹೋಗೋಣ ಅಂಥೇಳಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಡಸ್ಟಿಂಗ್ ಎಲ್ಲ ಮಾಡಿಕೊಂಡು ಮತ್ತು ಅದ್ರ ಮೇಲೆಲ್ಲ ಬಟ್ಟೆ ನೀಟಾಗಿ ಹಾಕ್ಕೊಂಡು ಕಸ ಎಲ್ಲ ಗುಡಿಸ್ಕೊತಾ ಇದ್ದೀನಿ. ನೋಡಿ, ಬೆಳಗ್ಗೆ ಇವಾಗಂತೂ ಸಖತ್ತು ಬಿಸಿಲು ಫ್ರೆಂಡ್ಸ್. ಬಿಸಿಲಿಗೆ ಒಂದು 8:30 9 ಗಂಟೆ ಆದರೆ ಕೆಲಸ ಮಾಡೋದಕ್ಕಾಗಲ್ಲ. ಅದಕ್ಕೆ ಬೆಳಗ್ಗೆ ಬೇಗ ಎದ್ದೊಳ್ತೀನಲ್ಲ. ಹೇಗಿದ್ರು ಡೈಲಿ 4 ಗಂಟೆ 4:15ಗೆ ಎದ್ದೊಳ್ಬಿಡ್ತೀನಿ ಫ್ರೆಂಡ್ಸ್. ಅಚ್ಚು ಕಾಲೇಜ್ಗೆ ಹೋಗ್ತಾ ಇದ್ದಾನಲ್ಲ, ಅವನು 6:30ಗೆ ಮನೆ ಬಿಡ್ತಾನೆ. ಅವ್ನು ಟಿಫನ್ ಮಾಡಿ ರೆಡಿ ಮಾಡಿ ಕಳಿಸೋ ಅಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ. 6:30 ಅಷ್ಟರಲ್ಲಿ 6:20ಗೆಲ್ಲ 6 ಗಂಟೆ ಅಂದ್ಕೊಳ್ಳಿ, 6 ಗಂಟೆಗೆಲ್ಲ ತಿಂಡಿ ರೆಡಿ ಇರಬೇಕು. 6:15ಗೆ ಅವ್ನು ಮನೆ ಬಿಡ್ತಾನೆ. ಅಷ್ಟರಲ್ಲಿ ಬಾಕ್ಸ್ ಎಲ್ಲ ರೆಡಿ ಮಾಡಿಟ್ಟಿರಬೇಕು. ಅದಕ್ಕೆ ಅಂತ ಬೆಳಗ್ಗೆ ಬೇಗ ಎದ್ದೇಳ್ತೀನಿ. ಎದ್ದು ಕಸ ಎಲ್ಲ ಗುಡಿಸ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ನೈಟ್ ತೊಳೆದಿಟ್ಟಿರೋದೆಲ್ಲ ಒಂದು ಸ್ವಲ್ಪ ಪಾತ್ರೆ ಹಾಗೆ ಇತ್ತು. ಇನ್ನೂ ಒಂದು ಸ್ವಲ್ಪ ತೊಳೆಯೋದಿತ್ತು, ಎಲ್ಲ ತೊಳೆದು ಬಿಡೋಣ ಅಂಥೇಳಿ ತೊಳೆದಿರೋದೆಲ್ಲ ಎತ್ತಿಟ್ಟು ಜೋಡಿಸಿ, ಮತ್ತು ಇನ್ನು ಸ್ವಲ್ಪ ತೊಳೆಯೋದಿತ್ತಲ್ಲ ಅದೆಲ್ಲ ತೊಳ್ಕೊಂಡು ಒಂದೇ ಸಲ ಕ್ಲೀನ್ ಮಾಡ್ಕೊಬಿಡೋಣ ಅಂಥೇಳಿ ಶಿಂಕ್ ಎಲ್ಲ ತೊಳ್ಕೊಂಡು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೋಡಿ, ಪಾತ್ರೆ ಒಂದು ಸ್ವಲ್ಪನೇ ಇದ್ದಿದ್ದು, ನೈಟ್ ತಿಂದಿರೋದು ಮಾತ್ರ ಸಂಜೆ ತೊಳೆದಿದ್ದೆ. ಇನ್ನು ನೈಟ್ ಇರೋದು ಸಾಕಾಗಿಬಿಟ್ಟಿತ್ತು ಅಂತ ಹಾಗೆ ಬಿಟ್ಬಿಟ್ಟಿದ್ದೆ. ಸರಿ ಅಂತ ಈಗ ತೊಳ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೋಡಿ, ಬೆಳಗ್ಗೆ ಎದ್ದು ಬೇಗ ಕ್ಲೀನ್ ಮಾಡಿಕೊಂಡ್ರೆ ಮನೆ ಕೆಲಸ ಎಲ್ಲ ಆಗುತ್ತೆ. 9 ಗಂಟೆ ಮೇಲೆ ಮಾಡ್ತೀವಿ ಅಂದರೆ ಮಾಡೋದಕ್ಕೆ ಆಗೋಲ್ಲ. ಹಾಗೆ ಅದನ್ನು ಕ್ಲೀನ್ ಮಾಡಿಕೊಂಡು ಸ್ಟವ್ ಕ್ಲೀನ್ ಮಾಡಿಕೊಂಡು ಈ ಮಡಿಕೆಗೆ ನೀರು ತುಂಬಿಸ್ಕೊತಾ ಇದ್ದೆ. ಫಿಲ್ಟ್ರಲ್ಲಿ ಹಿಡ್ದು ಇದಕ್ಕೆಲ್ಲ ತುಂಬಿಸಿರ್ತೀವಿ. ಹಾಗೆ ಟವಲ್ ಹಾಕಿದ್ದೀನಿ ಒಂದು. ಆ ಟವಲ್ಗೆ ನೀರೆಲ್ಲ ಒಂದು ಸ್ವಲ್ಪ ಈ ಥರ ನೆನೆಯೋಂಗೆ ಹಾಕಿದ್ರೆ ತಣ್ಣಗಿರುತ್ತೆ ನೀರು. ಇಲ್ಲಾಂದರೆ ನೀರು ಕುಡಿಯೋಕ್ಕಾಗಲ್ಲ ಫ್ರೆಂಡ್ಸ್, ಡೈರೆಕ್ಟ್ ಫಿಲ್ಟ್ರ್ ನೀರು ಅಂದರೆ. ಅದಕ್ಕೆ ನಾನೇನು ಮಾಡ್ತೀನಿ, ಆ ಟವಲ್ನ ಆ ಥರ ನೆನೆಸಿಟ್ಬಿಟ್ರೆ ಅದಕ್ಕೆ ನೆನ್ಕೊಂಡು ಬೆಳಗ್ಗೆ ಒಂದು ಸಲ, ಮಧ್ಯಾಹ್ನ ಮತ್ತು ಸಂಜೆ ಅದಕ್ಕೆ ಆ ಥರ ನೀರು ಹಾಕ್ತಾಯಿದ್ರೆ ತೇವ ಇರುತ್ತಲ್ವ, ನೀರೂ ತಣ್ಣಗಿರುತ್ತೆ, ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ. ಅದಕ್ಕೆ ಆ ಥರ ಮಾಡ್ಕೊತೀನಿ. ಡೈರೆಕ್ಟ್ ಫಿಲ್ಟ್ರ್ ನೀರು ಅಂದರೆ ಕುಡಿಯೋಕ್ಕಾಗೋದಿಲ್ಲ, ತುಂಬ ಬೆಚ್ಚಗೆ ಬರುತ್ತೆ, ಎಷ್ಟು ಕುಡಿದ್ರೂ ದಾಹ ಹೋಗೋಲ್ಲ. ಹಾಗೆ ಸ್ಟವ್ನು ಕ್ಲೀನ್ ಮಾಡಿಕೊಂಡು ಮಡಿಕೆಗೆ ನೀರು ಹಿಡ್ಕೊಂಡು ಎಲ್ಲ ಮಾಡ್ಕೊತಾ ಇದ್ದೀನಿ. ಈ ಕಡೆ ಟೀ ಇಟ್ಕೊಂಡಿದ್ದೀನಿ. ನೋಡಿ, ನೈಟ್ಗೆ ಒಂದು ಸ್ವಲ್ಪ ಹಾಲು ಇಟ್ಕೊಂಡಿದ್ದೆ, ಇಲ್ಲಿ ಕಾಯಕ್ಕೆ ಇಟ್ಟಿದ್ದೀನಿ. ಒಂಚೂರು ಟೀಗೆ ಹಾಕ್ಬಿಟ್ಟು ಮಿಕ್ಕಿದ್ದನ್ನು ಅಷ್ಟರಲ್ಲೆಲ್ಲ ಕೆಲಸ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಬೆಳಕಾಗಿತ್ತು. ನೋಡಿ, ಇನ್ನು ಮನೆ ಕಸ ಗುಡಿಸಿ ಒರೆಸಿಲ್ಲ, ಬರೀ ಅಷ್ಟೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಬೆಳಕಾಗಿತ್ತು. ಗೇಟ್ ಓಪನ್ ಮಾಡೋಣ ಅಂಥೇಳಿ ಗೇಟ್ ಓಪನ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಬೆಳಕಾದರೆ ಕೆಲಸ ಆಚೆ ಮಾಡ್ಕೊಬೋದು, ಇಲ್ಲಾಂದರೆ ಕತ್ಲಲ್ವ, ಸ್ವಲ್ಪ ಭಯನೇ ಅನಿಸುತ್ತೆ ಫ್ರೆಂಡ್ಸ್ ಬಾಗಿಲು ತೊಳೆಯೋದಕ್ಕೆ ಎಲ್ಲನೂ. ಬಾಗಿಲು ತೊಳೆಯೋದಕ್ಕೆ ಏನಂದರೆ ಕತ್ಲಿದ್ರೆ ಸರಿಯಾಗಿ ಮಣ್ಣು ಗಲೀಜೆಲ್ಲ ಹೋಗುತ್ತೋ ಇಲ್ವೋ ಅಂತ ನೀಟಾಗಿ ಕತ್ಲಲ್ಲಿ ಬಾಗಿಲು ತೊಳೆಯೋದಕ್ಕೆ ಹೋಗಲ್ಲ. ಸ್ವಲ್ಪ ಬೆಳಕಾಗಲಿ ಅಂದ್ಬಿಟ್ಟು ಒಳಗಡೆ ಕೆಲಸ ಮಾಡ್ಕೊತಾ ಇದ್ದೆ. ಈಗ ಬೆಳಕಾಗಿದೆ. ಗೇಟ್ ಓಪನ್ ಮಾಡಿ ಹಾಗೆ ಕರುಗಳ ಹತ್ರ ಎಲ್ಲ ಕಸ ಗುಡಿಸ್ಬಿಟ್ಟು ಇವಕ್ಕೆಲ್ಲ ಹುಲ್ಲು ಹಾಕ್ಬಿಟ್ಟು ಮತ್ತೆ ಹೋಗಿ ಬಾಗಿಲು ತೊಳೆಯೋಣ ಅಂಥೇಳಿ ಎಲ್ಲದನ್ನು ಮಾಡ್ಕೊತಾ ಇದ್ದೀನಿ. ನೋಡಿ, ಬೆಳಗ್ಗೆ ಎದ್ದು ಇದಕ್ಕೆ ಹುಲ್ಲು ಹಾಕಲಿಲ್ಲ ಅಂದರೆ ಬಡ್ಕೊತಾ ಇರ್ತವೆ ಫ್ರೆಂಡ್ಸ್. ಬಡ್ಕೊಳ್ಳುತ್ತೆ ಅಂದರೆ ಹಂಗೆ ಹಿಂಗೆ ಬಡ್ಕೊಳ್ಳಲ್ಲ, ಕಿವಿನೇ ಮುಚ್ಚೋಗ್ಬಿಡುತ್ತೆ, ಅಷ್ಟು ಸೌಂಡ್ ಮಾಡ್ತವೆ. ಅದಕ್ಕೂ ಹಾಕಿ ಮತ್ತು ಇಲ್ಲಿ ದೊಡ್ಡ ಕರುಗೆ ಅದಕ್ಕೂ ಹಾಕಿ ಮತ್ತು ಇಲ್ಲೊಂದು ಕರು ಕಟ್ಟಾಕಿದ್ದೀವಿ. ಇದು ಯಾಕೋ ಸರಿಯಾಗಿ ಮೇವೇ ತಿಂತಾಯಿಲ್ಲ. ಡಾಕ್ಟ್ರಿಗೆ ಬರೋಕ್ಕೆ ಹೇಳಿದ್ವಿ, ಅವ್ರು ಬರ್ತಾರೆ ಇನ್ನು. ಹಾಗೆ ಹುಲ್ಲೆಲ್ಲ ಹಾಕಿ ಕಸ ಗುಡಿಸಿ ಕೋಳಿಗೆ ಮೇವು ಹಾಕ್ತಾಯಿದ್ದೀನಿ. ನೋಡಿ, ಇವಕ್ಕೂ ಅಷ್ಟೇ ಫ್ರೆಂಡ್ಸ್, ಬೆಳಗ್ಗೆ ಎದ್ದು ಹಾಕಿಲ್ಲ ಅಂದರೆ ಯಪ್ಪ ಮನೆ ಬಾಗಿಲಲ್ಲಿ ಟೈಲ್ಸ್ ಮೇಲೆಲ್ಲ ಬಂದು ಬಡ್ಕೊಂಡು ಎಲ್ಲ ಕಿಚ್ಚಾಡ್ಕೊಂಡು ಗಲೀಜು ಮಾಡಿಬಿಡ್ತವೆ. ಅದಕ್ಕೆ ಬೆಳಗ್ಗೆ ಎದ್ದಾಗಲೇ ಅವಕ್ಕೂ ಮೇವು ಹಾಕ್ಬಿಡ್ತೀನಿ, ರಾಗಿ. ಹಾಗೆ ಟೀ ಎಲ್ಲ ಆಗಿತ್ತು. ನಮ್ಮ ಮನೆಯವ್ರಿಗೆ ಟೀ ತಗೊಂಬಂದು ಕೊಟ್ಟೆ. ನಮ್ಮ ಮನೆಯವ್ರು ಹಾಲೆಲ್ಲ ಕರೆದು ಕೈ ಕಾಲು ತೊಳ್ಕೊಂಡು ಬಂದು ಮಾತಾಡ್ಕೊಂಡು ಈ ಥರ ಟೀ ಕುಡ್ಕೊಂಡು ಕುತ್ಕೋತೀವಿ ಬೆಳಗ್ಗೆ ಒಂದು ಸ್ವಲ್ಪ ಹೊತ್ತು, ಒಂದು 10 ನಿಮಿಷ ಟೀ ಎಲ್ಲ ಕುಡಿದ್ಬಿಟ್ಟು ಮತ್ತೆ ನೆಕ್ಸ್ಟ್ ಕೆಲಸ ಮಾಡೋಣ ಅಂಥೇಳಿ ಎದ್ದು ಹೋದೆ ನಾನು. ನೋಡಿ, ಇನ್ನು ಈ ಪಾರ್ಕಿಂಗಲ್ಲೆಲ್ಲ ಕಸ ಗುಡಿಸ್ಬೇಕು, ಒಳಗಡೆ ಮಾತ್ರ ಆಗಿತ್ತು. ಇದೆಲ್ಲ ಗುಡಿಸಿ ಮತ್ತು ಆ ಕಡೆ ಒಳಗಡೆಯಿಂದ ಒರೆಸ್ಕೊಬರೋಣ ಅಂಥೇಳಿ ಎಲ್ಲ ನೀಟಾಗಿ ಕಸ ಗುಡಿಸ್ಕೊತಾ ಇದ್ದೀನಿ. ಬೆಳಗ್ಗೆ ಗುಡಿಸಿದ್ರೆ ಏನಂದರೆ ನನಗೆ ಕಂಫರ್ಟಬಲ್ ಆಗಿರೋಲ್ಲ ಫ್ರೆಂಡ್ಸ್. ಹಸುಗೆ ನೀರೆಲ್ಲ ಇಡ್ತಾ ಇರ್ತೀವಲ್ಲ, ಮತ್ತು ಓಡಾಡ್ತಾ ಇರ್ತೀವಿ, ಚಪ್ಪಲಿ ಕಾಲಲ್ಲೆಲ್ಲ ನಮ್ಮ ಚಿಂಟು ತುಳ್ಕೊಂಬಂದ್ಬಿಡ್ತಾನೆ, ಮಣ್ಣು ಬರುತ್ತೆ ಅಂತ ನನಗೆ ಬೇಜಾರು. ಎಲ್ಲ ಒಂದು ಸಲ ನೀರಿಟ್ಟಾದಮೇಲೆ ಕ್ಲೀನ್ ಮಾಡಿಕೊಂಡ್ರೆ ನೀಟಾಗಿರುತ್ತೆ ಅಂತ ಮಾಡ್ಕೊತಾ ಇದ್ದೀನಿ. ಆದರೆ ಇನ್ನೂ ನೀರು ಇಟ್ಟಿರಲಿಲ್ಲ. ಟೀ ಕುಡಿದ ತಕ್ಷಣ ಅದೇ ಒಂದೇ ಸಲ ಡೈರೆಕ್ಟ್ ಕ್ಲೀನ್ ಮಾಡ್ಕೊಬಿಟ್ಟೆ.
ಮತ್ತು ನಿಧಾನಕ್ಕೆ ನೀರು ಇಟ್ಕೊಂಡಾಗುತ್ತೆ, ಪೂಜೆಗೆಲ್ಲ ಲೇಟ್ ಆಗಿಬಿಡುತ್ತೆ ಅಂತೇಳಿ ಆಗಲೇ 6:30 ಆಗಿತ್ತು ಟೈಮು. ಟೀ ಕುಡಿದ್ಬಿಟ್ಟು 6:30 7 ಗಂಟೆ ಆಗಿತ್ತು ಅಂದ್ಕೊತೀನಿ. ಟೀ ಕುಡಿದ್ಬಿಟ್ಟು ಬಾಗಿಲಿಗೆಲ್ಲ ನೀರು ಹಾಕ್ಬಿಟ್ಟು ರಂಗೋಲಿ ಚಿಕ್ಕದಾಗಿ ಹಾಕ್ಕೋತಾ ಇದ್ದೀನಿ. ಏನಂದರೆ ದೊಡ್ಡದಾಗಿ ಹಾಕೋದಕ್ಕೆ ಟೈಮ್ ಸಾಕಾಗಲ್ಲ ನನಗೆ. ಬೇರೆ ಬೇರೆ ಕೆಲಸ ಎಲ್ಲ ಇರುತ್ತಲ್ಲ. ಪುಣ್ಯಕ್ಕೆ ಅವತ್ತು ಕಾಲೇಜ್ ಲೀವ್ ಇತ್ತು. ಕಾಲೇಜ್ ಇದ್ದಿದ್ರೆ ಅವ್ನಿಗೆ ಟಿಫನ್ ಮಾಡಿ ಅವ್ನಿಗೆ ರೆಡಿ ಮಾಡಿ ಅವನ್ನ ಅಲ್ಲಿ ಬಸ್ ಸ್ಟಾಪಿಗೆ ಬಿಟ್ಬಿಟ್ಟು ಬರೋದು ಇದೇ ಆಗಿಬಿಡುತ್ತೆ ನನ್ನ ಕೆಲಸ. ಅವ್ನಿಗೆ ಲೀವ್ ಇದ್ದಿದ್ದರಿಂದ ಅವನಿಗೆ ಟಿಫನ್ನು ಮತ್ತು ಬಿಟ್ಟು ಬರೋ ಕೆಲಸದಲ್ಲಿ ಟೈಮಿಂಗ್ಸಲ್ಲಿ ನನಗೆ ಇಷ್ಟೆಲ್ಲ ಕೆಲಸ ಆಗ್ತಾಯಿದೆ ಫ್ರೆಂಡ್ಸ್. ಮತ್ತು ಅವನ್ನ ಬಿಟ್ಬಿಟ್ಟು ಬಂದು ಇವೆಲ್ಲ ಮಾಡಬೇಕಾಗಿತ್ತಿಲ್ಲ ಅಂದಿದ್ರೆ. ಅವ್ನಿಗೆ ಲೀವ್ ಇದ್ದಿದ್ದರಿಂದ ಬಾಗಿಲಿಗೆ ನೀರು ಹಾಕಿ ತುಳಸಿ ಗಿಡದ ಹತ್ರ ರಂಗೋಲಿ ಹಾಕಿದೆ. ಹಾಗೆ ಅವ್ನು ಹಾಲಲ್ಲಿ ಹಾಕೊಂಡು ಮಲಗಿದ್ದಾನೆ. ಬಿಸಿ ಜಾಸ್ತಿ ರೂಮಲ್ಲಿ ನಿದ್ದೆ ಬರೋಲ್ಲ ಅಂತೇಳಿ. ಆಮೇಲೆ ಒಳಗಡೆ ಬಂದು ನೋಡಿ ಡಸ್ಟಿಂಗ್ ಎಲ್ಲ ಮಾಡ್ಕೊತಾ ಇದ್ದೀನಿ. ಎಬ್ಬರಿಸ್ತಾ ಇದ್ದೀನಿ ಅವನ್ನ, ಎದ್ದೇಳೋ ಟೈಮ್ ಆಗಿದೆ ಎಷ್ಟೊತ್ತು ಮಲ್ಕೊತೀಯ ಅಂತ. ಒಳಗಡೆ ಹೋಗಿ ಮಲ್ಕೊ ಅಂತೇಳಿ ಅವ್ನ ಎಬ್ಬರಿಸಿ ಡಸ್ಟಿಂಗ್ ಎಲ್ಲ ಮಾಡಿಕೊಂಡು ಕಸ ಎಲ್ಲ ಗುಡಿಸ್ಕೊತಾ ಇದ್ದೀನಿ ನೋಡಿ. ಒಳಗಡೆ ಎಲ್ಲ ನೀಟಾಗಿ ಕಸ ಗುಡಿಸ್ಕೊಂಡು ಒರೆಸ್ಕೊಬಿಡೋಣ ಅಂತೇಳಿ ಗುಡಿಸ್ಕೊತಾ ಇದ್ದೀನಿ. ಎಷ್ಟು ಕ್ಲೀನ್ ಮಾಡಿದ್ರು ಸಣ್ಣ ಧೂಳು ಫ್ರೆಂಡ್ಸ್, ಅದೆಲ್ಲಿ ಬರುತ್ತೋ ಏನೋ. ನಮ್ಮ ಮನೇಲಂತೂ ಸಖತ್ತು ಧೂಳು. ಅದಕ್ಕೆ ಸರಿ ಅಂತ ಗುಡಿಸ್ಕೊತಾ ಇದ್ದೀನಿ ನೋಡಿ. ಎಲ್ಲದನ್ನು ಗುಡಿಸ್ಕೊಂಡು ಕ್ಲೀನ್ ಮಾಡ್ಕೊಬಿಡೋಣ, ಮತ್ತು ಒರೆಸ್ಕೊಂಡು ಹಾಗೆ ಒಂದೇ ಸಲ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿಕೊಂಡು ಆಮೇಲೆ ಟಿಫನ್ ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಈಗ ಮನೆಯೆಲ್ಲ ಒರೆಸ್ಕೊತಾ ಇದ್ದೀನಿ. ನೀಟಾಗಿ ಮಾಪ್ ಮಾಡ್ಕೊಂಬಿಟ್ಟು ಮತ್ತು ಫ್ರೆಶಪ್ ಆಗಿ ಪೂಜೆ ಮಾಡಿ ಮುಗಿಸಿದ್ರೆ ಒಂದೇ ಸಲ ನೀಟಾಗಿಬಿಡುತ್ತೆ. ಬೆಳಗ್ಗೆನೂ ಕೆಲಸ ಆಗಿಬಿಡುತ್ತೆ ಅಂದ್ಬಿಟ್ಟು ಎಲ್ಲದನ್ನು ವಾಶ್ ಮಾಡಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಮನೆ ಕಸ ಗುಡಿಸಿ ಒರೆಸಿದ್ರೇ ನೋಡೋದಕ್ಕೆ ಒಂಥರ ಖುಷಿ. ಇಲ್ಲ ಅಂದರೆ ಇವಾಗೆಲ್ಲ ಕ್ಲೀನ್ ಮಾಡಿರ್ತೀನಲ್ಲ, ಒಂದು 12:30 1 ಗಂಟೆ ಆದರೆ ಸಾಕು. ಮತ್ತೆಲ್ಲ ಸಣ್ಣ ಕೂತಿರುತ್ತೆ ಫ್ರೆಂಡ್ಸ್. ಸಂಜೆ ಅಷ್ಟರಲ್ಲಿ ಮನೆ ಕಸ ಗುಡಿಸಿ ಒರೆಸಿ ಎಷ್ಟು ದಿನ ಆಯಿತು ಇವರು ಅನಿಸ್ಬಿಡುತ್ತೆ ನನಗಂತೂ. ಆ ಥರ ಆಗುತ್ತೆ. ಅದು ಎಲ್ಲಿ ಬರುತ್ತೆ ಏನೋ ಧೂಳು ಅನ್ನೋದು ಗೊತ್ತಿಲ್ಲ ಫ್ರೆಂಡ್ಸ್. ಮನೆಯೆಲ್ಲ ಗುಡಿಸಿ ಒರೆಸಿದ್ದಾಯ್ತು. ಈಗ ಆಚೆನೂ ಒರೆಸ್ಕೊತಾ ಇದ್ದೀನಿ ನೋಡಿ. ಎಲ್ಲದನ್ನು ಈ ಥರ ಮಾಪ್ ಮಾಡ್ಕೊಂಡ್ಬಿಡ್ತೀನಿ. ಒಂದು ತಿಂಗಳಿಗೆ ಇಲ್ಲ 1.5 ತಿಂಗಳಿಗೆ ಒಂದ್ಸಲ ಆಚೆ ಎಲ್ಲ ಪೈಪ್ ಹಾಕಿ ತೊಳ್ಕೊತೀನಿ. ಹಾಗೆ ಫ್ರೆಶಪ್ ಆಗಿ ನಾನು ಈ ಥರ ಸಿಂಪಲ್ಲಾಗಿ ಅಕ್ಷಯ ತೃತೀಯ ದಿನ ಪೂಜೆ ಮಾಡ್ಕೊಂಡಿದ್ದೀನಿ. ಕೆಲವರು ಚಿನ್ನ ಬೆಳ್ಳಿ ಒಡವೆ ಎಲ್ಲ ತಂದು ಆಡಂಬರವಾಗಿ ಮಾಡ್ತಾರೆ. ದೇವ್ರು ನಮ್ಗೆ ಎಷ್ಟು ಕೊಟ್ಟಿದೆ ಅಷ್ಟರಲ್ಲಿ ನಾನು ನೆಮ್ಮದಿಯಾಗಿ ನಮ್ಗೆ ಆಯುಷ್ಯ ಆರೋಗ್ಯ ನೆಮ್ಮದಿ ಕೊಟ್ಟು ಕಾಪಾಡಪ್ಪ ಅಂತ ದೇವ್ರಿಗೆ ಕಡ್ಡಿ ಹಚ್ಚಿ ಸಕ್ಕರೆ ಮತ್ತು ಉಪ್ಪು ಕಲ್ಲುಪ್ಪು ಇಟ್ಟರೆ ಒಳ್ಳೆಯದು ಅಂತಾರಲ್ಲ, ಕಲ್ಲುಪ್ಪು ಒಂದು ಪ್ಯಾಕೆಟ್ ತಂದಿಟ್ಟು ಪೂಜೆ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.